Okay, so the summary of all the activities. I think you have observed a pattern. What is the pattern? There are few things which we should do, and there are few things which you should not do, or we should not worry about. Okay. Yes, and don't worry about the result, because that is not in your control. So this is what Krishna is saying. Karmanne vadhikaraste ma phaleshu kadachana ma karma phala heturbhur mate sangostva akarman. Actually, ಮೂರು ಶ್ಲೋಕ ಇದೆ, ನಾವೆಲ್ಲ ಒಂದೇ ಶ್ಲೋಕಕ್ಕೆ ಸ್ಟಾಪ್ ಮಾಡ್ಬಿಡ್ತೀವಿ. ಮೂರು ದೇ ಆರ್ ಇಂಟರ್ಕನೆಕ್ಟೆಡ್ ಶ್ಲೋಕಾಸ್. ಏನೇನ್ ಮಾಡಬೇಕು ಅಂತ ಲೆಟ್ಸ್ ಡಿಸ್ಕಸ್ ಓನ್ಲಿ ಅಬೌಟ್ ದಿಸ್. ಕರ್ಮಣ್ಯೇ ವಾಧಿಕಾರಸ್ತೆ, ಅದನ್ನ ಇಫ್ ಯು ಸ್ಪ್ಲಿಟ್ ಅಂಡ್ ರೈಟ್ ಇಟ್ ಬಿಕಮ್ಸ್ ಕರ್ಮಣಿ ಏವ ಅಧಿಕಾರ. ನಿನಗೆ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರ ಇದೆ, ನಿನಗೆ ಅಧಿಕಾರ ಇರೋದೇ ಹಾಗೆ. ಮಾ ಫಲೇಶು, ಮಾ ಮೀನ್ಸ್ ನೋ, ನಾಟ್ ಆನ್ ದ ಫಲ, ಕರ್ಮ ಫಲ, ನಾಟ್ ಆನ್ ದ ರಿಸಲ್ಟ್. ರಿಸಲ್ಟ್ ಈಸ್ ನಾಟ್ ಇನ್ ಯೋರ್ ಹ್ಯಾಂಡ್. ಸೊ ಯು ಹ್ಯಾವ್ ರೈಟ್ ಓನ್ಲಿ ಟು ಪರ್ಫಾರ್ಮ್ ಯೋರ್ ಡ್ಯೂಟಿ. ಫ್ರಮ್ ಟುಡೇ ವಿ ವಿಲ್ ಫೋಕಸ್ ಓನ್ಲಿ ಆನ್ ದ ಡ್ಯೂಟಿ. What I need to do, what I am supposed to do, what is my prescribed duty. ಹಾಗೆ ಮಾಡಿದ್ರೆ, but you need not be entitled to the result of the action. You don't have to worry about result of the action. ಫಲ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅಲ್ಲ, ಫೋಕಸ್ ಮಾಡಬಾರ್ದು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಲ್ಲ. You think about it, no problem. You think about results, no issues. But you don't have right on the result. You have right only to perform your duty. So from today we will just perform our duty. So what is my duty anta first naಮಗೆ ಗೊತ್ತಿರಬೇಕು. What is my duty? What is my swadharma? What I want to do in my life? And then I will focus only on the task, to complete the task efficiently. ಚೆನ್ನಾಗಿ ಅದನ್ನ ಕಂಪ್ಲೀಟ್ ಮಾಡೋದ್ರ ಮೇಲೆ we will focus, but we will not worry about the result. Okay, so this is all about karmanne vadhikaraste ma phaleshu kadachana ma karma phala heturbhur mate sangostu akarman. Cause of action ಅಂದ್ರೆ ಅಹಂಕಾರ ಅಂತಾನು ಹೇಳ್ತೀವಿ. ನನ್ನಿಂದ ಆಯ್ತು, ನಾನ್ ಮಾಡ್ದೆ, ನನ್ನಿಂದ ಆಯ್ತು ಅಂತ ಹೇಳ್ತೀವಿ. ಗುಡ್ ಆರ್ ಬ್ಯಾಡ್, ಡೋಂಟ್ ಕನ್ಸಿಡರ್ ಯು ಟು ಬಿ ದ. ಈಗ ಅರ್ಜುನಂಗೆ ನಾನು ಯುದ್ಧ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದ. ಯು ಆರ್ ನಾಟ್ ದ ಕಾಸ್. ನಾನ್ ಮಾಡಿಸ್ತಾ ಇದ್ದೀನಿ, ಸುಮ್ನೆ ಮಾಡು ಅಷ್ಟೇ. ಹಾ, ನೀನೇ ಮಾಡಿದ್ದು ಅಂತ ನೀನ್ ಬ್ಲೇಮ್ ಮಾಡ್ಕೋ. ಕರೆಕ್ಟ್, ಅದು ಒಂದು ಪಾಯಿಂಟ್. ಯು ನೀಡ್ ನಾಟ್ ಬ್ಲೇಮ್ ಯುವರ್ ಸೆಲ್ಫ್. ಹಾ, yes. I'm responsible, but I'm not the cause. Cause go responsibility go difference ಇದೆ. Don't consider yourself to be the cause of action. ನೀನೇ ಅದಕ್ಕೆ ಕಾರಣ ಅಂತ ಅನ್ಕೊಳಕ್ ಹೋಗ್ಬೇಡ. I am controlling here, you don't worry about it. ನಾನು ಏನ್ ಹೇಳ್ತೀನೋ ಅದನ್ನ ನೀನ್ ಮಾಡು. Next, don't be attached to inaction. ಓ ಸರ್, ರಿಸಲ್ಟ್ ಮೇಲೂ ಫೋಕಸ್ ಮಾಡಬೇಡ ಅಂತೀರಾ? ಫ್ರೂಟ್ ಅದು ಬೇಡ, ನನಗೇನು ಸಿಗಲ್ಲ, ನಾನ್ ಕೆಲಸ ಮಾಡಿದ್ದು ಅಂತ ಅನ್ಕೊಳಕ್ ಆಗಲ್ಲ. ನೀನ್ ಯಾವ ಪುರುಷಾರ್ಥಕ್ಕೆ ನನಗೆ ಕೆಲಸ ಮಾಡ್ಬೇಕು? ನಾನ್ ಮಾಡಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಯುದ್ಧ ಮಾಡು ಅಂತೀಯ, ನೀನ್ ಮಾಡ್ತಾ ಇರೋದಲ್ಲ ಯುದ್ಧ, ನಾನ್ ಮಾಡಿಸ್ತಾ ಇರೋದು ಅಂತೀಯ. ಯುದ್ಧದಲ್ಲಿ ಏನಾಗುತ್ತೆ, ಅವ್ರು ಸಾಯ್ತಾರೋ ಏನ್ ಮಾಡ್ತಾರೋ, ನನಗೆ ದುಃಖ ಆಗುತ್ತೋ ಇಲ್ಲೋ, ತಲೆ ಕೆಡ್ಸ್ಕೋಬೇಡ ಅಂತೀಯ. ನಾನ್ ಮಾಡಲ್ಲ. ಅದಕ್ಕೆ ಅವ್ನು ಕ್ಲಿಯರ್ ಆಗಿ ಹೇಳ್ಬಿಟ್ಟ, ಡೋಂಟ್ ಬಿ ಅಟ್ಯಾಚ್ ಟು ಇನ್ಆಕ್ಷನ್. ಯುದ್ಧ ಮಾಡ್ಬೇಡ ಅಂತ ಕುತ್ಕೋಬಾರ್ದು. ದೀಸ್ ಆರ್ ದ ರೂಲ್ಸ್. ಯು ಶುಡ್ ವರ್ಕ್, ಯು ಶುಡ್ ನಾಟ್ ಬಿ ಅಟ್ಯಾಚ್ ಟು ಇನ್ಆಕ್ಷನ್, ಅಂಡ್ fruit of the result, fruit of the action should not be your motive. And lastly, should not be attached to inaction. ಅಕರ್ಮದಲ್ಲಿ ನಿನಗೆ ಮನಸ್ಸಾಗದಿರಲಿ. Wrong action. We have to get somebody to do the action, and they are in the inaction mode. And what do we do with that? You have to get them to Bhagavad Gita class. ಅವ್ರಿಗೆ ಯಾಕೆಂದ್ರೆ ಅರ್ಥ ಆಗ್ಬೇಕಲ್ಲ, ಇನ್ಆಕ್ಷನ್ಗೆ ಮನಸ್ಸಾಗದಿರಲಿ ಅಂತ ಇದೆ. ಇಲ್ಲ, ಕ್ಲಿಯರ್ ಆಗಿದೆ ನೋಡಿ. ಯಾಕೆ ಮಾತೆ ಸಂಗೋತ್ವ
ಸಂಗೋಸ್ತ್ವ ಅಕರ್ಮಣಿ. ಅಕರ್ಮಣಿ ಇದು ಅರ್ಥ ಆಗಿರಲ್ಲ ಅವ್ರಿಗೆ. ಸೊ ವಿ ಹ್ಯಾವ್ ಟು ಎಜುಕೇಟ್. These are the rules we need to follow ಅಷ್ಟೇ. 4 rules. For all works we need to just follow 4 rules.